ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಐರಾ ಹಾಯ್ ಹೇಳು, ನಮಸ್ತೆ ಮಾಡು. ಓಕೆ ಫ್ರೆಂಡ್ಸ್, ನಾನು ಇವತ್ತು ಏನಪ್ಪ ವಿಡಿಯೋ ಅಂತಂದರೆ, ಫ್ರೆಂಡ್ಸ್ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಒಡವೆ ತೊಗೊಂಡಿದ್ದೀನಿ ಆ್ಯಂಡ್ ಬೆಳ್ಳಿ ತೊಗೊಂಡಿದ್ದೀನಿ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿನ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಲ್ಲರೂ ನಮ್ಮ ಅಕ್ಕರು ಅವರೆಲ್ಲರೂ ಪೂಜೆ ಮಾಡೋರು. ಸೊ ಅವಾಗ ನನಗೆಲ್ಲ ಇಷ್ಟ ಆಗೋದು ವರಮಹಾಲಕ್ಷ್ಮಿ ನಾನು ಮಾಡಬೇಕು ಅಂತಂದು. ಬಟ್ ಏನಂತ ಹೇಳಿದ್ರು, ಮದುವೆ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತಂದು. ಸೊ ಹಾಗಾಗಿ ನಾನು ಮದುವೆ ಯಾವಾಗ ಆಗಿದ್ದೀನಿ ಆವಾಗಿಂದ ನಾನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ದೀನಿ. ಆ ಅಮ್ಮ ನಮಗೆ ಎಲ್ಲ ಕೊಟ್ಟಿದ್ದಾಳೆ, ನನಗೆ ಏನು ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾಳೆ. ಸೊ ಹಾಗಾಗಿ ನನಗೆ ಆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನಗೆ ತುಂಬ ಸ್ಪೆಷಲ್ಲು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಒಂದು ಸಿಲ್ವರ್ ಅಥವಾ ಗೋಲ್ಡ್ ತಗೋಬೇಕು ಅಂತಂದು ಹೇಳ್ತಾರೆ. ಸೊ ಅದು ತೊಗೊಂಡ್ರೆ ತುಂಬ ಶುಭ ಅಂತಂದು ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ಸತಿ ಏನು ತೊಗೊಂಡಿದ್ದೀನಿ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಮ್ಮ ಐರಾ ಬಂದಿದ್ದಾಳೆ. ಸೊ ಹಾಗಾಗಿ ಲಕ್ಷ್ಮಿ ಬಂದಿದ್ದಾಳೆ. ಲಕ್ಷ್ಮಿಗೆ ಅಂತಂದನು ನಾನು ಏನು ತೊಗೊಂಡಿದ್ದೀನಿ ಅಂದರೆ ಚಿನ್ನದ್ದು ಬ್ರಾಸ್ಲೆಟ್ ತೊಗೊಂಡಿದ್ದೀನಿ. ಮತ್ತು ನನಗೆ ಸಿಲ್ವರ್ದು ಏನು ಬೇಕಾಗಿತ್ತು ಅಂದರೆ ಕುಂಕುಮ ಭರಣಿ ಬೇಕಾಗಿತ್ತು. ಸೊ ಒಂದು ಇದೆ ನನ್ನ ಕಡೆ, ಇನ್ನೊಂದು ಬೇಕಾಗಿತ್ತು. ಸೊ ಹಾಗಾಗಿ ನಾನು ಬೇಡ ಮನೆ ತಿನ್ನು, ಹಾಗಾಗಿ ನಾನು ಸಿಲ್ವರ್ ಕುಂಕುಮ ಬಟ್ಟಲು ತೊಗೊಂಡಿದ್ದೀನಿ. ಆಮೇಲೆ ಇವಳಿಗೆ ಬ್ರಾಸ್ಲೆಟ್ ತೊಗೊಂಡಿದ್ದೀನಿ. ಯಾವುದು ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಓಕೆನಾ ಐರಾ? ತೋರ್ಸೋಣ? wait. ಅಲ್ಲಿ ಸರಿ ಮುಟ್ಬಿಡ್ತು ಅದನ್ನ. ಕಮ್ಮಿ ಸಿಟ್ಟ. ಫ್ರೆಂಡ್ಸ್ ಇದೆ ಇಲ್ಲೊಂದು ಈ ಥರ ಇದೆ, ಬೆಳ್ಳಿ ಬಟ್ಲು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನು, ನನಗಿಷ್ಟ ಆಯಿತು. ಒಂದಿದೆ ನನ್ನ ಕಡೆ ಪೇರು. ಸೊ ಇನ್ನೊಂದು ಇರಲಿ ಅಂತಂದು ನಾನು ತೊಗೊಂಡಿರೋದು. ಕ್ಯೂಟಾಗಿ ಇದಾವೆ. ಏನಾದರೂ ಒಂದು ಬೆಳ್ಳಿ ಸಾಮಾನು ತೊಗೋಬೇಕಿತ್ತಲ್ಲ, ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ಒಂದೊಂದೇ ವರ್ಷ ಒಂದೊಂದು ತೊಗೊಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ಸತಿ ನಾನು ಸಿಲ್ವರ್ ಬೇಕಾಗಿತ್ತು ನನಗೆ ಇನ್ನೊಂದು ಪೇರು. ಸೊ ಹಾಗಾಗಿ ಇದನ್ನು ತೊಗೊಂಡಿರೋದು. ಐರಾ ತೋರಿಸು, ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ತೋರಿಸು, ಇಲ್ಲಿ ತೋರಿಸು, ಹಾಂ ತೋರಿಸು. ಓಕೆ ಫ್ರೆಂಡ್ಸ್, ಇದು ಸಿಲ್ವರ್. ತಡಿ ತೋರಿಸ್ತೀನಿ ಅವರಿಗೆ ಡಿಟೇಲ್ ಆಗಿ. ಡಿಸೈನ್ ಚೆನ್ನಾಗಿದೆ ಅನ್ಸುತ್ತೆ. ಒಳಗಡೆ ಎಲ್ಲ ಇದೆ, ಚೆನ್ನಾಗಿದೆ. ಓಕೆ ಫಸ್ಟ್ ಇದು ನಿಂದು ಗೋಲ್ಡ್ ಬ್ರಾಸ್ಲೆಟ್ ತೋರ್ಸಮ್ಮ, ಓಕೆನಾ? ಸೊ ವಾವ್, ವೇಟ್ ಫ್ರೆಂಡ್ಸ್, ಇದು ಗೋಲ್ಡ್ ಬ್ರಾಸ್ಲೆಟು. ಅಚ್ಚುಗೆ ಇದೆ ಮತ್ತು ಅಚ್ಚುಗೆ ಹಾಕಿಲ್ಲ ಅಂತಂದು ಅಚ್ಚುಗೆ ಬ್ರಾಸ್ಲೆಟ್ ಎಲ್ಲ ಇದೆ, ಅವಕ್ಕೂ ಮಾಡಿಸಿದ್ದೀನಿ. ಸೊ ಐರಾಗಿದ್ದಿಲ್ಲ. ಸೊ ಹಾಗಾಗಿ ನಾನು ಐರಾಗ ತೊಗೊಂಡಿರೋದು. ಮತ್ತು ಮನೆ ಲಕ್ಷ್ಮಿ ಅಲ್ಲ, ಸೊ ಹಾಗಾಗಿ ನಾನು ನಮ್ಮ ಐರಾಗ ತೊಗೊಂಡಿದ್ದೀನಿ. ನಮ್ಮ ಮನೆ ಪುಟ್ಟ ಲಕ್ಷ್ಮಿಗಳು. ಸೊ ಹಾಗಾಗಿ ಏನೋ ಒಂದು ತೊಗೋಬೇಕು ಅಂತಂದು ತೊಗೊಂಡಿದ್ದೀನಿ. ಸೊ ಐರಾಗ ಇದ್ದಿದ್ದಿಲ್ಲ ಅಂತಂದು ತೊಗೊಂಡಿದ್ದೀನಿ. ಹೇಗಿದೆ ಡಿಸೈನು?
ಡಿಟೇಲ್ ಆಗಿ ತೋರಿಸ್ತೀನಿ ನೋಡಿ. ಇದು ಬಂದು ಗ್ರಾಮ್ ಬಂದು ಓನ್ಲಿ 3 ಗ್ರಾಮ್ ಅಷ್ಟೇ ಇದೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಏನೋ ಒಂದು ಗೋಲ್ಡು ಸಿಲ್ವರು ತೊಗೊಂಡ್ರೆ ತುಂಬ ಶುಭ ಆಗುತ್ತೆ ಆ್ಯಂಡ್ ಮನೆಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಂದು ಆ ತಾಯಿ ಮೇಲೆ ನಂಬಿಕೆ ಮಾಡಿ ನಾನು ಅಂತೂ ಏನೋ ಒಂದು ತೊಗೊತೀನಿ. ಇದ್ರೊಳಗೆ ಇಟ್ಕೋ, ತೋರಿಸು. ಹಾಕ್ತೀಯಾ? ಹಾಕು ತೋರಿಸು. ಬ್ರಾಸ್ಲೆಟ್ ಹಾಕ್ಲಾ? ಒಂಚೂರು ದೊಡ್ಡದು ತೊಗೊಂಡಿದ್ದೀನಿ. ಹಾಂ, ತೋರಿಸರ್ಕೆ ಶೋ ಮಾಡೋ. ಇದನ್ನ ಆಮೇಲೆ ತೋರ್ಸಮ್ಮ. ಇಲ್ಲ ವೇಟ್. ತೋರಿಸಿ ಹಿಂಗಿದೆ. ಎದ್ದೇಳು, ಸ್ಟ್ಯಾಂಡಪ್. ಫ್ರೆಂಡ್ಸ್, ಅಮ್ಮನ ಆಶೀರ್ವಾದದಿಂದ ನಾನು ಗೋಲ್ಡ್ ಬ್ರಾಸ್ಲೆಟ್ ಆ್ಯಂಡ್ ಸಿಲ್ವರ್ ತಗೊಂಡಿದ್ದೀನಿ. ಸೊ ಅಮ್ಮ ನಿಮ್ಮೆಲ್ಲರಿಗೂ ಮತ್ತು ನಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲದನ್ನು ಕೊಳ್ಳಿ ಅಂತಂದು ನಾನು ಆಶಿಸುತ್ತೇನೆ. ಬಟ್ ಅಮ್ಮ ನೀವೇನೋ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಸ್ಪೆಷಲ್ ನನಗಂತೂ. ಆ್ಯಕ್ಚುಲಿ ನಾವು ಏನು ಕೇಳ್ತೀವಿ ಅದನ್ನೆಲ್ಲ ಕೊಡ್ತಾಳೆ ಅಮ್ಮ. ಫುಲ್ ಭಕ್ತಿಯಿಂದ ಈಗ ಮಾಡಿದರೆ ನನಗಂತೂ ಪಾಸಿಟಿವ್ ಆಗಿದೆ. ಪ್ರತಿ ವರ್ಷ ನಾನು ಏನೋ ಮಾಡ್ಕೊಂಬರಲಿ, ಸೊ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಈಗ ಏನು ಕೇಳಿದ್ದೀನಿ ಆ ಅಮ್ಮ ಎಲ್ಲ ಕೊಟ್ಟಿದ್ದಾಳೆ. ಆ ಆಶೀರ್ವಾದದಿಂದ ಈ ಸತಿ ನಾನು ಗೋಲ್ಡು ಬ್ರಾಸ್ಲೆಟ್ ಆ್ಯಂಡ್ ಸಿಲ್ವರ್ಸ್ ತೊಗೊಂಡಿದ್ದೀನಿ. ನಾನು ಪ್ರತಿ ವರ್ಷ ಸ್ವಲ್ಪ ಏನಾದರೂ ನನಗೇನಾಗುತ್ತೆ ಅದನ್ನು ತೊಗೊತಾ ಇದ್ದೀನಿ. ಈ ವರ್ಷ ನಮ್ಮ ಇರಾಗೆ ತೊಗೊಂಡಿರೋದು. ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ನಮಸ್ತೆ ಮಾಡೋ. ನಮಸ್ತೆ.